ಆದಿತ್ಯ ಜೊತೆ ಕಾಯಂ ಆಗಿದೆ, ಆದ್ರೆ ಸರಿ ಅಂತ ಅನ್ನಿಸ್ತಾ ಇಲ್ಲ ಜನಕಿ. ಆದ್ಯ ಮನಸ್ಫೂರ್ತಿಯಾಗಿನೇ ಆದಿತ್ಯನ ಜೊತೆ ಮದುವೆಗೆ ಒಪ್ಕೊಂಡಿದ್ದಾಳ. ನಿಮ್ಗೆ ಯಾಕ್ರಿ ಹಾಗನ್ನಿಸ್ತಾ ಇದೆ? ಆದ್ಯ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದಾಳೆ. ಅದು ಅಲ್ಲದೆ ಆದಿತ್ಯ ಪರಿಚಯ ಇಲ್ದಿರೋ ಹುಡುಗ ಅಂತೂ ಅಲ್ವಲ್ಲ. ಚಿಕ್ಕ ವಯಸ್ಸಿಂದನೂ ಓಡಿ ಆಡಿ ಬೆಳೆದವರಲ್ವಾ. ಜಾನಕಿ, ಸ್ನೇಹಿತರಾಗಿ ಒಟ್ಟಿಗೆ ಬೆಳೆಯೋದು ಬೇರೆ, ದಂಪತಿಗಳಾಗಿ ಒಟ್ಟಿಗೆ ನಡೆಯೋ ಪ್ರಯಾಣ ಬೇರೆ. ಆ ಪ್ರಯಾಣ ಆದಿತ್ಯ ಜೊತೆ ಸರಿಯಾಗಿ ನಡೆಯುತ್ತೆ ಅಂತ ನನಗನ್ನಿಸ್ತಾ ಇಲ್ಲ ಜಾನಕಿ. ಆದಿತ್ಯನಲ್ಲಿ ಆ ನಂಬಿಕೆ ನನಗೆಲ್ಲೂ ಕಾಣಿಸ್ತಾನೆ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಅದು ಕಾಲ್ ಗೇಟು? ಏನಾಯ್ತೆ? ಕಾಲ್ಗೇನಾಯ್ತೆ? ಏನ್ ನಡೀತು? ಶೌರ್ಯ, ಏನಾಯ್ತಪ್ಪ? ಅದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಾಲಿಗೆ ಏಟ್ ಬಿತ್ತು ಮಾವ. ಏಟ್ ಬಿದ್ದಿದ್ಯಾ? ಅಷ್ಟು ದೊಡ್ಡ ಕಟ್ ಹಾಕಿದ್ದಾರೆ ಅಂದ್ರೆ ಇನ್ ಎಷ್ಟು ಏಟ್ ಬಿದ್ದಿದ್ಯೋ? ಅದಕ್ಕೆ ಹೇಳಿದ್ ನಾನು, ಹೆಣ್ಮಕ್ಳಿಗೆ ಹಾಕಿ ಪಾಕಿ ಎಲ್ಲ ಬೇಡ ಅಂತ. ಲಕ್ಷ್ಮಣ ಮದ್ವೆ ಮಾಡ್ಕೊಂಡು ಮನೇಲಿ ಇದ್ದಿದ್ರೆ ಈ ಕಟ್ಟೆಲ್ಲ ಇರ್ತಿತ್ತ ಅಂತ. ಅಮ್ಮ, ಆಟ ಅಂದಮೇಲೆ ಚಿಕ್ಕ ಪುಟ್ಟ ಏಟು ಆಗ್ತಾನೆ ಇರುತ್ತೆ. ಅಷ್ಟು ಮಾತ್ರಕ್ಕೆ ನೀನು ಅನವಶ್ಯಕವಾಗಿ ಏನೇನೋ ಮಾತಾಡಿ ಮದುವೆವರೆಗೂ ಯಾಕೆ ತಗೊಂಡು ಹೋಗ್ತೀಯ? ಶೌರ್ಯ, ಏನಂತಂದ್ರು? ಅವರು 1 ತಿಂಗಳು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂದ್ರು. ತಿಂಗಳೇ ಅಲ್ವಾ ರಾಜಿ, ಭಯ ಪಡೋ ಅವಶ್ಯಕತೆ ಏನಿಲ್ಲ. 1 ತಿಂಗಳು ಪ್ರಾಕ್ಟೀಸ್ನ ಪಕ್ಕಕ್ಕಿಟ್ಟು ಡಾಕ್ಟರ್ ಹೇಳ್ದ ಹಾಗೆ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಒಳಗಡೆ ಹೋಗಿ. ಒಂದ್ ನಿಮಿಷ ರೀ ರಾಜಿ, ನಡಿ. ರಾಜಲಕ್ಷ್ಮಿ, ಏನಾಗಲ್ಲ, ಹೆದರ್ಕೋಬೇಡ. ಹೌದು ರಾಜಿ, 1 ತಿಂಗಳೇ ಅಲ್ವಾ, ಬೇಜಾರ್ ಮಾಡ್ಕೋಬೇಡ. 20 ದಿನದಲ್ಲಿ ಸ್ಟೇಟ್ ಟೀಮ್ಸ್ಗೆ ಸೆಲೆಕ್ಷನ್ ಇದೆ. ನಾನಿವಾಗ ರೆಸ್ಟ್ ತಗೊಂಡ್ರೆ ಇಷ್ಟು ದಿನ ಪಟ್ಟಿರೋ ಕಷ್ಟ ಎಲ್ಲ ವೇಸ್ಟ್ ಆಗತ್ತೆ. ಆದ್ಯ, ಕೇಳಿಸ್ಕೊಂಡ್ಯಾ ರಾಜು? 4 ದಿನ ವಿಶ್ರಾಂತಿ ತಗೋ ಅಂತ ಎಷ್ಟ್ ಚೆನ್ನಾಗಿ ಹೇಳಿದ್ದೆ ನಾನು. ಡಾಕ್ಟ್ರು ಕೂಡ ಅದನ್ನೇ ತಾನೇ ಹೇಳಿರೋದು. ಇವಳು ನೋಡು ಏನ್ ಹೇಳ್ತಿದ್ದಾಳೆ. ಅದೇನೋ 20 ದಿನದಲ್ಲಿ ಸೆಲೆಕ್ಷನ್ ಇದೆ, ನಾನು ಹೋಗ್ತೀನಿ ಅಂತ ರಾಗ ಎಳಿತಿದ್ದಾಳೆ. ಅಜ್ಜಿ, ರಾಜಿ, ನಿನಗೆ ಆಟದ ಮೇಲೆ ಮಮಕಾರ ಇರ್ಬೋದಮ್ಮ, ಆದ್ರೆ ಕಾಲು ಸಹಕರಿಸ್ತಿಲ್ಲ ಅಂದ್ರೆ ಏನಮ್ಮ ಮಾಡ್ತೀಯ? ಗಾಯ ಕಡಿಮೆ ಆಗೋವರೆಗೂ ಗ್ರೌಂಡ್ ಬಗ್ಗೆ ಯೋಚನೆ ಮಾಡಬೇಡ. ಜಾನಕಿ, ಒಳಗಡೆ ಕರ್ಕೊಂಡು ಹೋಗು.
ಅಷ್ಟೇ ಅಲ್ವಾ ರಾಜಿ, ನನ್ನ ನೋವನ್ನ ಹೇಳ್ಕೊಳ್ಳೋದಕ್ಕೆ ನನಗಿಂತ ಒಳ್ಳೆ ಫ್ರೆಂಡ್ ಯಾರಿದ್ದಾರೆ ನನಗೆ? ಚಿಕ್ಕ ವಯಸ್ಸಲ್ಲಿ ನಾನು ಏಟ್ ಮಾಡಿಕೊಂಡು ಪ್ರಜ್ಞೆ ತಪ್ಪಿದೋದಾಗ ನೀನ್ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ. ನನಗೆ ನೆನಪಿದೆ ರಾಜಿ, ನನಗೆಷ್ಟೇ ಚಿಕ್ಕ ಕಷ್ಟ ಬಂದ್ರು ಚಿಕ್ಕ ವಯಸ್ಸಿನಿಂದ ಧೈರ್ಯ ತುಂಬಿದ್ದು ನೀನು. ನಾನು ಹೇಳದೇ ಇದ್ರು ತಿಳ್ಕೊಂಡು ನನಗೆ ಸಹಾಯ ಮಾಡಿದ್ದು ನೀನು. ಆದ್ರೆ ಮೊದಲನೇ ಸಾರಿ ನಿನ್ನ ಕೇಳ್ತಿದ್ದೀನಿ ರಾಜಿ, ಆ ದಿನ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪ್ರಯತ್ನಕ್ಕೆ ಸಾಥ್ ಕೊಡ್ತೀಯ ರಾಜಿ? ನನ್ನ ಪ್ರೀತಿಗೆ ಸಹಾಯ ಮಾಡ್ತೀಯ? ಮಾವ, ಇವಾಗ ನಾನು ಬದುಕಿರೋದು ಚಾರು ಜೊತೆ ಇಷ್ಟ ಇಲ್ಲದೆ ಇದ್ರು ಮದ್ವೆ ಆಗಿದ್ದೀನಿ ಅಂತಲ್ಲ, ಆ ದಿನ ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಛಲ. ಒಂದ್ ವೇಳೆ ಇದೇನಾದ್ರೂ ಆಗದೆ ಇದ್ರೆ ನನ್ನ ಜೀವ ನಿಂತು ಹೋದಾಗೆ ರಾಜಿ, ಸತ್ ಹೋಗ್ಬಿಡ್ತೀನಿ. ಮಾವ, ನೀನ್ ಹಾಗೆ ಮಾತಾಡ್ಬೇಡ. ಸರಿ, ನಿನ್ ಪ್ರೀತಿಗೆ ನಾನು ಸಹಾಯ ಮಾಡ್ತೇನೆ.